ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಸೆಕ್ಯೂರಿಟಿ ಅಸಿಸ್ಟೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟರ್ನ ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು 400ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಇನ್ನು ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋಂತಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಇನ್ನು ಈ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು ನಿಮಗೆ 455 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಅದರಲ್ಲಿ ಒಟ್ಟು 37 ಪ್ಲೇಸಸ್ಗಳಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದಾವೆ. ಆದರೆ ಬೆಂಗಳೂರಲ್ಲಿ ಮಾತ್ರ 6 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು, ಅದರಲ್ಲಿ ಜನರಲ್ ಕ್ಯಾಟಗರಿಗೆ 2 ವೇಕೆನ್ಸಿ, OBC ವೇಕೆನ್ಸಿಗೆ 2 ವೇಕೆನ್ಸಿ, STಗೆ 1, EWSಗೆ 1 ವೇಕೆನ್ಸಿ ಮಾತ್ರ ಖಾಲಿ ಇರುತ್ತೆ. ಬೆಂಗಳೂರಲ್ಲೇ ಕೆಲಸ ಮಾಡಬೇಕನ್ನೋ ಅಂಥವ್ರು ಅಪ್ಲೈ ಮಾಡ್ಬೋದೇ, ಅಥವಾ ಬೇರೆ ಎಲ್ಲಿ ಬೇಕಾದರೂ ಕೆಲಸ ಮಾಡ್ತೀನಿ ಅನ್ನೋರು ಕೂಡ ಈ ಡಿಪಾರ್ಟ್ಮೆಂಟಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು www.mha.government.in ಅಥವಾ www.nsc.government.in ಈ ವೆಬ್ಸೈಟಲ್ಲಿ ಕೂಡ ನೀವು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಸೆಕ್ಯೂರಿಟಿ ಅಸಿಸ್ಟೆಂಟ್ನ ಮೋಟೋ ಟ್ರಾನ್ಸ್ಪೋರ್ಟರ್ನ ಹುದ್ದೆಗಳು ಖಾಲಿ ಇದ್ದು, ಇದು ಗ್ರೂಪ್ C ವೇಕೆನ್ಸೀಸ್ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ನಿಮಗೆ ಮಾಸಿಕ ಮಿನಿಮಮ್ ಬಂದು 21,700 ರೂಪಾಯಿಂದ ಇದ್ದು ಮ್ಯಾಕ್ಸಿಮಮ್ 69,100 ರೂಪಾಯಿವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಅನ್ನೋದು ಇರುತ್ತೆ. ಅದ್ರ ಜೊತೆಗೆ ಸ್ಪೆಷಲ್ ಸೆಕ್ಯೂರಿಟಿ ಅಲೌನ್ಸಸ್ ಆಗಿ 20% ಆಫ್ ಬೇಸಿಕ್ ಪೇಯಲ್ಲಿ ನಿಮಗೆ ನೀಡ್ತಾರೆ. ಅಂದರೆ ನಿಮ್ಮ 21,000ದಲ್ಲಿ ಅದರಲ್ಲಿ 20%ನ ಅಲೌನ್ಸಸ್ ಆಗಿ ನೀಡ್ತಾರೆ. ಅದ್ರ ಜೊತೆಗೆ ಕ್ಯಾಶ್ ಕಾಂಪ್ಲಿಮೆಂಟೇಷನ್ ಇನ್ ದ ಲೀನ್ಸ್ ಆಫ್ ಡ್ಯೂಟಿ ಪರ್ಫಾರ್ಮೆನ್ಸ್ ಹಾಲಿಡೇಸ್ ಕೂಡ ನೀಡ್ತಾರೆ. ಇನ್ನು ಈ ಹುದ್ದೆಗೆ ನಿಮಗೆ ಜಸ್ಟ್ 10th ಮುಗಿಸಿದ್ರೆ ಸಾಕು ಈ ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿದ್ದು, ಎರಡನೇದಾಗಿ ನಿಮ್ಮ ಹತ್ರ ಲೈಟ್ ಮೋಟಾರ್ ವೆಹಿಕಲ್ಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ. ಇನ್ನು ಮೂರನೇದಾಗಿ ನಿಮಗೆ ಮೋಟೋ ಮೆಕ್ಯಾನಿಸ್ಟ್, ಅಂದರೆ ಏನಾದರೂ ಚಿಕ್ಕದಾಗಿ ಏನಾದರೂ ರಿಪೇರಿ ಆದರೆ ಅದನ್ನು ನೀವೇ ರಿಪೇರಿ ಮಾಡ್ಕೊಳೋ ರೀತಿ ನಾಲೆಜ್ ಇರಬೇಕಾಗಿರುತ್ತೆ. ಇನ್ನು ನಾಲ್ಕನೇದಾಗಿ ಎಕ್ಸ್ಪೀರಿಯನ್ಸ್ ಆಫ್ ಡ್ರೈವಿಂಗ್ ಮೋಟೋ ಕಾರ್ಸ್ ಅಟ್ ಲೀಸ್ಟ್ 1 ಇಯರ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್, ಅಂದರೆ ನಿಮಗೆ ಕಾರನ್ನು ಓಡಿಸಿ 1 ಇಯರ್ ಆದರೂ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಮತ್ತು ಐದನೇದಾಗಿ ಬಂದು ಪೊಸೆಸನ್ ಡೊಮೆಕ್ಲೈನ್ ಸರ್ಟಿಫಿಕೇಟ್ ಅಟ್ ದಿ ಸ್ಟೇಟ್ ಆಫ್ ಆರ್ಗನೈಸ್, ನಿಮ್ಮ ಹತ್ರ ಡೊಮೆಕ್ಲೈನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಬಂದು ನೀವು ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಸಿಗ್ತದೆ. ಅದರಲ್ಲಿ SC STಗೆ ಆದರೆ 5 ಇಯರ್ಸ್, OBCಗೆ ಆದರೆ 3 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಷನ್ ನೀಡ್ತಾಯಿದ್ದು, ಅದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಕೆಲಸ ಮಾಡಿರೋರು ಆಲ್ರೆಡಿ 3 ಇಯರ್ಸ್ ರೆಗ್ಯುಲರಾಗಿ ಕೆಲಸ ಮಾಡಿರೋ ಅಂಥವ್ರಿಗೆ ಅಪ್ ಟು 40 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಷನ್ ಅನ್ನೋದು ನೀಡ್ತಿದ್ದಾರೆ. ಅದು ಮಾತಲ್ಲದೆ ಜನರಲ್ ಕ್ಯಾಂಡಿಡೇಟ್ಗೆ 35 ಇಯರ್ಸ್ವರೆಗೂ, OBC ಕ್ಯಾಂಡಿಡೇಟ್ಗೆ 38 ಇಯರ್ಸ್ವರೆಗೂ, SC ST ಕ್ಯಾಂಡಿಡೇಟ್ಗೆ 40 ಇಯರ್ಸ್ವರೆಗೂ, ಅದು ವಿಂಡೋ ಡೈವರ್ಸ್ ವುಮೆನ್ ಜುಡಿಷಿಯಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡ್ ನಾಟ್ ಮ್ಯಾರಿಡ್ ಈ ರೀತಿ ಕ್ಯಾಟಗರಿ ಅಂಥವ್ರಿಗೆ, ಲೇಡೀಸ್ಗೆ 35 to 40 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಷನ್. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಏಜ್ ರಿಲ್ಯಾಕ್ಷನ್ ಅಂತ ಇದೆ, ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಇನ್ನು ಈ ಹುದ್ದೆಯಲ್ಲಿ ನಿಮಗೆ PWBD ಕ್ಯಾಟಗರಿ ಯಾವುದೇ ರಿಸರ್ವೇಷನ್ ಅನ್ನೋದು ಇರೋದಿಲ್ಲ, ಹಾಗೆ ಜಾಬ್ ವೇಕೆನ್ಸೀಸು ಇರೋದಿಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದು ಇದೇ ಮಂತು ಸೆಪ್ಟೆಂಬರ್ 28ನೇ ತಾರೀಕಾಗಿರುತ್ತೆ. ಇದರೊಳಗಡೆ ಆಗಿ ಅಪ್ಲೈ ಮಾಡೋರು ಅಪ್ಲೈನ ಮಾಡ್ಬೋದಾಗಿರುತ್ತೆ.
ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಎಕ್ಸಾಮ್ ಕೂಡ ಪಾಸ್ ಆಗಬೇಕಾಗಿದ್ದು, ಅದರಲ್ಲಿ ನಿಮಗೆ ಫಸ್ಟಲ್ಲಿ ಪ್ರಾಕ್ಟಿಕಲ್ ಅಂದರೆ ಥಿಯರಿ ಇರುತ್ತೆ. ಥಿಯರಿಯಲ್ಲಿ ನಿಮಗೆ ಒಟ್ಟು 5 ಸಬ್ಜೆಕ್ಟ್ ಇದ್ದು, ಅದರಲ್ಲಿ ಜನರಲ್ ನಾಲೆಜ್, ಬೇಸಿಕ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಡ್ರೈವಿಂಗ್ ರೂಲ್ಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ನ್ಯೂಮೆರಿಕಲ್, ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದು ಇರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಕೂಡ ಕಟ್ ಅನ್ನೋದು ಮಾಡ್ತಾರೆ. ಇನ್ನು ಇದು ಟೋಟಲ್ 100 ಮಾರ್ಕ್ಸ್ಗೆ ಇದು 1 ಅವರ್ ನಿಮಗೆ ಟೈಮ್ ಇರುತ್ತೆ. ಇನ್ನು ಎರಡನೇದಾಗಿ ಬಂದು ನಿಮಗೆ ಪ್ರಾಕ್ಟಿಕಲ್ ಅಂದರೆ ಮೋಟಾರ್ ಮೆಕ್ಯಾನಿಸ್ಟ್ ಆ್ಯಂಡ್ ಡ್ರೈವಿಂಗ್ ಟೆಸ್ಟ್ ಇರುತ್ತೆ. ಡ್ರೈವಿಂಗ್ ಟೆಸ್ಟ್ ಕಮ್ ಇಂಟರ್ವ್ಯೂ ಇರುತ್ತೆ. ಇದು ನಿಮಗೆ 50 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ ಮಿನಿಮಮ್ 40% ನೀವು ತೊಗೋಬೇಕಾಗಿರುತ್ತೆ. ಇದು ಟೋಟಲಾಗಿ ಮಿನಿಮಮ್ ಕ್ವಾಲಿಫೈ ಆಗೋಕ್ಕೆ. ಇನ್ನು ಈಗ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನಿಮಗೆ ಇಸ್ಲ್ಯಾಂಡ್, ಆಂಧ್ರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಜಮ್ಮು ಕಾಶ್ಮೀರ್, ಮಣಿಪುರ್, ತ್ರಿಪುರ, ಮೇಘಾಲಯ, ಜಾರ್ಖಂಡ್, ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಕರ್ನಾಟಕ, ನಾಗಾಲ್ಯಾಂಡ್, ಉತ್ತರ ಪ್ರದೇಶ್, ಒಡಿಶಾ, ಕೇರಳ, ಬಿಹಾರ್, ಪಂಜಾಬ್, ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಲಡಾಖ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ದೆಹಲಿ, ಗೋವಾ, ಗುಜರಾತ್, ಮಹಾರಾಷ್ಟ್ರ, ಸಿಕ್ಕಿಂ, ತಮಿಳುನಾಡು, ಹರಿಯಾಣ ಇಷ್ಟು ಪ್ಲೇಸ್ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನು ಇದ್ದು, ಅದರಲ್ಲಿ ನಿಮಗೆ ಕರ್ನಾಟಕದಲ್ಲಿ ನೋಡೋದಾದರೆ ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಮಂಗಳೂರು, ಮೈಸೂರು, ಕೊನೆಯದಾಗಿ ಶಿವಮೊಗ್ಗದಲ್ಲಿ ಕೂಡ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ಇದೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಬೇಸಿಕ್ ಆಫ್ ಪರ್ಫಾರ್ಮೆನ್ಸ್ ಆ್ಯಂಡ್ ನಾರ್ಮಲೈಸ್ಡ್ ಆಫ್ ಮಾರ್ಕ್ಸ್. ಥಿಯರಿ ಹಾಗೆ ಪ್ರಾಕ್ಟಿಕಲಾಗಿ ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರೋ ಅನ್ನೋ ಆಧಾರದ ಮೇಲೆ ನಿಮ್ಮನ್ನ ಈ ಹುದ್ದೆಗೆ ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ನಿಮಗೆ ಸೆಪ್ಟೆಂಬರ್ 6ನೇ ತಾರೀಕಿಂದಲೇ ಈ ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸನ್ನು ನೀವು ಪೇ ಮಾಡಲು ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ಅದರೊಳಗಡೆ ಆಗಿ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ವ್ಯಾಲಿಡ್ ಇಮೇಲ್ ಐ ಡಿ ಹಾಗೆ ಮೊಬೈಲ್ ನಂಬರ್ನ ನೀಡಿ. ಏನೇ ಇನ್ಫಾರ್ಮೇಷನ್ ಬಂದರೂ ಅದೇ ಇಮೇಲ್ ಐ ಡಿಗೆ ಬರುತ್ತೆ. ಸೊ ಹಾಗಾಗಿ ಮತ್ತು ಇಮೇಲ್ ಐ ಡಿಗೆ ಏನಾದರೂ ಸೆಂಡ್ ಮಾಡಿದಾರಂತ ಚೆಕ್ ಮಾಡ್ತೀರಿ. ಇನ್ನು ಈ ಹುದ್ದೆಗೆ ನಿಮಗೆ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಅಥವಾ ಏನಾದರೂ ಎಂಕ್ವೈರಿ ಅಂದರೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತೀರಾ ಅಂತ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಿರುತ್ತೆ. 02261306283ಗೆ ಮಂಡೇ ಟು ಸ್ಯಾಟರ್ಡೇ ಒಳಗಡೆ 10 ಗಂಟೆಯಿಂದ 6 ಗಂಟೆ ಒಳಗಡೆ ನೀವು ಕಾಲನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಫೀಸನ್ನು ನೋಡೋದಾದರೆ ನಿಮಗೆ ಎಕ್ಸಾಮಿನೇಷನ್ ಫೀಸ್ ಅನ್ನೋದು 100 ರೂಪಾಯಿ ಇರುತ್ತೆ. ಇನ್ನು ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜಸ್ ಬಂದು 550 ರೂಪಾಯಿ ಇರುತ್ತೆ. ಎಲ್ಲರಿಗೂ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಂದು ಸೇಮ್ ಇರುತ್ತೆ, 550 ರೂಪಾಯಿ ಇದ್ದು. ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ ಆದ UR EWS ಹಾಗೆ OBC ಕ್ಯಾಂಡಿಡೇಟ್ಗೆ ಎಕ್ಸಾಮಿನೇಷನ್ ಫೀಸ್ ಹಾಗೆ ಪ್ರೊಸೆಸಿಂಗ್ ಚಾರ್ಜ್ ಒಟ್ಟು ಸೇರಿ 650 ರೂಪಾಯಿ ಇರುತ್ತೆ. ಅದರಲ್ಲಿ SC/ST ಕ್ಯಾಂಡಿಡೇಟ್ಗೆ ಹಾಗೆ ಫೀಮೇಲ್ ಎಕ್ಸ್-ಸರ್ವಿಸ್ಮೆನ್ ಅಭ್ಯರ್ಥಿಗೆ ಯಾವುದೇ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ. ಬಟ್ ಪ್ರೊಸೆಸಿಂಗ್ ಫೀಸ್ 550 ರೂಪಾಯಿ ನೀವು ಪೇಯನ್ನು ಮಾಡಬೇಕಾಗುತ್ತೆ. ಇನ್ನು ಎಕ್ಸ್-ಸರ್ವಿಸ್ಮೆನ್ ಹೂ ಆಲ್ರೆಡಿ ಸೆಕ್ಯೂರ್ಡ್ ಎಂಪ್ಲಾಯ್ಡ್ ಇನ್ ಸಿವಿಲ್ ಸೈಡ್ ಅಂಡರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಗ್ರೂಪ್ ಸಿ ವೇಕೆನ್ಸಿ ಮಾಡಿರೋ ಅಂಥವ್ರು
ಎಕ್ಸಾಮಿನೇಷನ್ ಫೀಸು ಹಾಗೆ ಪ್ರೊಸೆಸಿಂಗ್ ಫೀಸು ಎರಡೂ ಕೂಡ ನೀವು ಪೇಯನ್ನು ಮಾಡಬೇಕಾಗುತ್ತೆ. ಇನ್ನು ನೀವು ಅಪ್ಲಿಕೇಶನ್ ಫೀಸ್ನ ನೀವು ಎಸ್ ಬಿ ಐ ಇ-ಪೇ, ಲೈಟ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಹಾಗೆ ಯು-ಪಿ-ಐ, ಎಸ್ ಬಿ ಐ ಚಾನಲ್ ಮೂಲಕ ಕೂಡ ನೀವು ಪೇಯನ್ನು ಮಾಡ್ಬೋದಾಗಿರುತ್ತೆ. ನೀವೇನಾದರೂ ಚಾನಲ್ ಮೂಲಕ ನೀವೇನಾದರೂ ಪೇಯನ್ನು ಮಾಡೋದಾದರೆ ಅದು ಪ್ರೊಸೆಸಿಂಗ್ ಆಗೋಕ್ಕೆ 4 ಡೇಸ್ ತೊಗೊಳುತ್ತೆ. ಅಥವಾ ಯು-ಪಿ-ಐ ಮೂಲಕ ಪೇ ಮಾಡೋವಂಥವ್ರು ಅದ್ರ ಮೂಲಕ ಕೂಡ ಪೇ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಡಾಕ್ಯುಮೆಂಟ್ ನೋಡೋದಾದರೆ ಮೊದಲನೇದಾಗಿ 10th ಅಥವಾ 12th ಮಾರ್ಕ್ ಶೀಟ್ ಫಾರ್ ಡೇಟ್ ಆಫ್ ಬರ್ತ್, ಇಂಟರ್ಮೀಡಿಯೇಟ್ ಸರ್ಟಿಫಿಕೇಟ್, ಡಿಗ್ರಿ ಅಥವಾ ಪ್ರೊವಿಷನಲ್ ಡಿಗ್ರಿ ಮಾಡಿರುವಂಥ ಮಾರ್ಕ್ ಶೀಟ್, ಇನ್ನು OBC ಸರ್ಟಿಫಿಕೇಟ್ ಆಗಿರುವಂಥ EWS ಸರ್ಟಿಫಿಕೇಟ್, SC/ST ಸರ್ಟಿಫಿಕೇಟ್ ಅಂದರೆ ಆ ಕ್ಯಾಟಗರಿ ಮಾತ್ರ. ಏನಾದರೂ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರೆ, ಪ್ರೆಸೆಂಟಾಗಿ ಕೆಲಸ ಮಾಡ್ತಿರೋವಂಥವ್ರು ಆಗಿದ್ದರೆ NOC ಸರ್ಟಿಫಿಕೇಟ್, ಸಫಿಷಿಯೆಂಟ್ ನಂಬರ್ ಆಫ್ ಫೋಟೋಗ್ರಾಫ್ಸ್ ಮತ್ತು ಡೊಮೆಕ್ಲೈನ್ ಸರ್ಟಿಫಿಕೇಟ್, ಹಾಗೆ ಸರ್ಟಿಫಿಕೇಟ್ ಆಫ್ ಡಾಕ್ಯುಮೆಂಟ್ ಇಶ್ಯೂಡ್ ಆಫ್ ಕಂಪ್ಲೀಟ್ ಅಥಾರಿಟಿ ಆಫ್ ಸಪೋರ್ಟ್ ಏಜ್. ಓಕೆ, ಇದು ಬಂದು ವುಮೆನ್ ಕ್ಯಾಟಗರಿಗೆ, ಅಂದರೆ ಡೈವರ್ಸ್ ವುಮೆನ್ ಈ ರೀತಿ ಕ್ಯಾಟಗರಿಗೆ. ಸೊ ಇಷ್ಟೇ ಇದು, ಇನ್ನೇನು ಡಾಕ್ಯುಮೆಂಟ್ನ ಅವಶ್ಯಕತೆ ಇರೋದಿಲ್ಲ. ಇನ್ನು ಇವತ್ತಿನ ವೀಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೀಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಹುದ್ದೆಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ತೀವಿ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋಸ್ನ ನೋಡ್ತಾರೆ, ನಾನು ಸಪೋರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋ ತನಕ ಎಲ್ಲರಿಗೂ ಟಾಟಾ ಬಾಯ್.